ಬಗ್ಗೆ ಮಾತಾಡ್ತಾ ಇದ್ರು. ಅವರು ಸಂಗೀತ ಆಸಕ್ತಿ ಮತ್ತು ಅವರ ಸಂಗೀತ ಕಲಿಕೆ ಬಗ್ಗೆ ಹೇಳ್ತಾ ಇದ್ರು. ಸೊ ಅವ್ರ ಒಬ್ಬರು ಮಗ ಅಲ್ಲಿ ಕೂತಿದ್ದಾರೆ. ದೀಪಕ್ ಪ್ಯಾನ್ ಮಾಡಿ ಕೀಬೋರ್ಡ್ ನುಡಿಸ್ತಾ ಇದ್ದಾರೆ ನೋಡಿ ಸರ್. ಇವ್ರ ಹೆಸರು ಚಂದನ್ ಹೆಗಡೆ ಅಂತ, ಚಂದನ್ ದೊಡ್ಡ ಮಗ. ಓಕೆ ಚಂದನ್ ಹೆಗಡೆ. ಚಂದನ್ ನುಡಿಸಿ. ಮೊದಲನೇ ನೋಟಕ್ಕೆ ಜಾರಿದೆ ಕಣ್ಮಣಿ ಕಣ್ಣ ಸೊಬಗಿಗೆ, ಬಿಡುಗಡೆ ಇಲ್ಲದ ಮಾಯ ನೀನು ಗೆಳತಿಗೆ. ಮನಸ್ಸಿದು ಮೂಡಿ ಮಾಡಿದೆ ವಯಸ್ಸಲ್ಲಿ ತುಂಬ ಕೆಟ್ಟಿಯೇ, ಹೃದಯದ ಪ್ರಶ್ನೆಗೆ ಉತ್ತರಾನೇ ಗೆಳತಿಯೇ. ಎಲ್ಲಿಯೂ ಇಲ್ಲದ ನೆಮ್ಮದಿ ಕಂಡನು ನಿನ್ನಲೇ ಸನ್ನಿಧಿ. ಸಲುಗೆಯ ಸಾಲು ಜಾರಿ ಕವಿತೆಯಾದೆ ನೀನಿರುವೆ ನನ್ನೊಲವೇ, ನಾ ಮರೆಯುವೆನು ಈ ಜಗವನ್ನ, ಆಗಿರುವೆ ಪರವಶವೇನಾ ನೀನೆ ಕಾರಣ. ನೀನಿರುವೆ ನನ್ನೊಲವೇ, ನಾ ಮರೆಯುವೆನು ಈ ಜಗವನ್ನ, ಆಗಿರುವೆ ಪರವಶವೇನಾ ನೀನೆ ಕಾರಣ ನನ್ನಾಣೆ. ಸೊ ಅದ್ಭುತವಾಗಿ ನುಡಿಸ್ತಾರೆ. ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಓಕೆ, ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದೀರಿ ಅಂತ ಹೇಳಿದ್ರಿ. ಯಾವ ಸಿನಿಮಾಗೆ ಮಾಡಿದ್ದೀರಿ? ಪಾರಿತೋಷಕ ಅನ್ನೋ ಸಿನಿಮಾಗೆ ಇದೇ ಸಾಂಗ್, ಆ ಸಿನಿಮಾ ಸಾಂಗ್ನೇ ಆಡ್ದೆ ನಾನು. ಓಕೆ, ಅಪ್ಪು ವೆಂಕಟೇಶ್ ಅವರ ಪುತ್ರ ಚಂದನ್ ಹೆಗಡೆ ಪಾರಿತೋಷಕ ಅನ್ನುವಂತಹ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಕಳೆದ ವಾರ ಸಿನಿಮಾ ರಿಲೀಸ್ ಆಗಿದೆ, ಕಳೆದ ಶುಕ್ರವಾರ ಸಿನಿಮಾ ರಿಲೀಸ್ ಆಗಿದೆ. ಇನ್ನೂ ಓದ್ತಾ ಇದ್ದಾರೆ, ವಿದ್ಯಾಭ್ಯಾಸ ನಡೀತಾ ಇದೆ. ಆದರೂ ಅದರ ಮಧ್ಯದಲ್ಲೇ ಒಂದು ಸಿನಿಮಾಗೆ ಆಲ್ರೆಡಿ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಅದ್ಭುತವಾಗಿ ಕೀಬೋರ್ಡ್ ಕೂಡ ನುಡಿಸಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಹೇಳಿ ಚಂದನ್, ಏನು ಡ್ರೀಮ್ ನಿಮ್ಮದು ಮುಂದೆ? ಇಲ್ಲ, ನಾನು CA ಮಾಡ್ತಾ ಇದ್ದೀನಿ. ಜೊತೆಗೆ ಮ್ಯೂಸಿಕ್ನ ನನಗೊಂದು 4.5 ವರ್ಷ ಇದ್ದಾಗಲೇ ಸ್ಟಾರ್ಟ್ ಮಾಡಿದೆ ಮ್ಯೂಸಿಕ್ನ. ಆದ್ದರಿಂದ ಈಗ ಒಂದು 18 ವರ್ಷ ಆಯಿತು, 17-18 ವರ್ಷ ಆಯಿತು ಮ್ಯೂಸಿಕ್ ಕಲಿಯೋಕ್ಕೆ ಶುರು ಮಾಡಿ. ನಮಗೆ ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪ ಬಂದು ಮ್ಯೂಸಿಕ್, ಹಿಂದೂಸ್ತಾನಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಪಿಯಾನೋ ಆ ಥರ ಒಂದು ಇದರಲ್ಲೇ ಇರೋದ್ರಿಂದ ನಮ್ಗೆ ಆಗ್ಲಿಂದನೂ ಸಿನಿಮಾಗೋಸ್ಕರನೇ ಮ್ಯೂಸಿಕ್ ಮಾಡಬೇಕು ಅನ್ನೋದಂತೂ ಇತ್ತು. ಸೊ ಈಗ ನಾವೊಂದು ಅದು ಗೊತ್ತಿರಲಿಲ್ಲ ನನಗೆ. ಅಪ್ಪನ ಫ್ರೆಂಡ್ ಕಡೆಯಿಂದ ಒಂದು ಆಲ್ಬಮ್ ಸಾಂಗ್ ಲಿಂಕ್ ಸಿಕ್ತು. ಆಕಾಶ್ ಅಂತ ಅವ್ರ ಹೆಸರು. ಈ ಸಾಂಗು ಅವರೇ ಲಿರಿಕ್ಸ್ ಬರ್ದಿರೋದು. ಸೊ ಆ ಸಾಂಗ್ನ ನಾವು ಆಲ್ಬಮ್ ಸಾಂಗ್ ಮಾಡಿದ್ಮೇಲೆ ಆ ಲಿರಿಕ್ಸು ಆಡಿದ್ದು ಮತ್ತು ಆ್ಯಕ್ಟಿಂಗು ಅದರಲ್ಲಿ ಆಕಾಶನ್ ಅವರೇ ಮಾಡಿದರು. ಸೊ ಅವ್ರ ಫ್ರೆಂಡ್ ಬಂದು ಪ್ರದೀಪ್ ಅಂತ, ಈ ಸಿನಿಮಾ ಡೈರೆಕ್ಟ್ರು. ಸೊ ಹಂಗೆ ಪರಿಚಯ ಆಗಿ ಈ ಸಿನಿಮಾ ಸ್ಟಾರ್ಟ್ ಮಾಡಿಕೊಂಡು ನನ್ನ ಫಸ್ಟ್ ಮ್ಯೂಸಿಕ್ ಡೈರೆಕ್ಷನಲ್ಲಿ ಮಾಡಿರುವಂಥ ಫಸ್ಟ್ ಸಿನಿಮಾ. ಅವರು ನಮ್ಮ ಆಕಾಶವಾಣಿಯವರಲ್ಲಿ ಇಂಟರ್ವ್ಯೂ ಮಾಡಿದ್ರು. ಏನಕ್ಕೆ ಅಂತಂದರೆ 16 ವರ್ಷಕ್ಕೆ ಕಂಪೋಸಿಷನ್ ಮಾಡಿದೆ ಅವನು. ಭಾಳ ಚಿಕ್ಕ ಏಜ್. ಹೌದು, ಚಿಕ್ಕ ಏಜಲ್ಲಿ. ಅದು ಏನಾಯ್ತು, ಒಂದು 2 years ತಗೊಂತು. ಈಗ ರಿಲೀಸ್ ಆಗಿದೆ. ಇವನಿಗೆ 19-20 ವರ್ಷ ನಡೀತಾ ಇದೆ. ಈಗ ಇವನು 16 ವರ್ಷಕ್ಕೇ 16-16ವರೆಗೇನೆ ಕಂಪೋಸಿಷನ್ ಶುರು ಮಾಡಿ ಬೇರೆ ಆಲ್ರೆಡಿ ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ದ. ಮತ್ತು ನನ್ನ ಸಿನಿಮಾಗೆ ಒಂದು ಕಂಪೋಸಿಷನ್ ಮಾಡಿ ಈ ಸಿನಿಮಾಗೆ ಅವಾಗಲೇ ಮಾಡಿ 2-3 ವರ್ಷದ ಹಿಂದೆನೇ ಮಾಡಿ ಈಗ ರಿಲೀಸ್ ಆಗಿದೆ. ಅದಕ್ಕೆ ಎಲ್ಲ ಇವರು ಆಕಾಶವಾಣಿಯವರು ಇಂಟರ್ವ್ಯೂ ಮಾಡಿದ್ರು. ನಮ್ಮ ಕನ್ನಡದಲ್ಲಿ ಚಿಕ್ಕ ಏಜಲ್ಲಿ ಮ್ಯೂಸಿಕ್ ಸಂಗೀತ ನಿರ್ದೇಶಕ ಅಂತ ಅಂದ್ಬಿಟ್ಟು ಒಂದು ನೇಮ್ ಆಗಿದೆ ನಮಗೆ ಸರ್. ನಮ್ಮ ಗುರುಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ದೇವೇಂದ್ರ ಕುಮಾರ್ ಪತ್ತಾರ್ ಸರ್ ಅಂತ, ಅವರು ಪುಟ್ಟರಾಜ್ ಅವರ ನೇರ ಶಿಷ್ಯರು. ಆಮೇಲೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭಾಗ್ಯಲಕ್ಷ್ಮಿ ಮೇಡಮ್ ಅಂತ. ಸೊ ಅವರು ಅಷ್ಟೇ ತುಂಬ ದೊಡ್ಡ ವಿದ್ವಾನ್ರವರು. ವೆಸ್ಟರ್ನ್ ಕ್ಲಾಸಿಕಲ್ ಪಿಯಾನೋ ಬಂದು ರವಿ ಕಶ್ಯಪ್ ಸರ್ ಅಂತ, ಅವರು ಅಜ್ನೇಶ್ ಲೋಕನಾಥ್ ಅವರಾಗಿರ್ಬೋದು, ಈಗಿರೋ ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ಸು, ಮೇನ್ ಸ್ಟ್ರೀಮ್ ಮ್ಯೂಸಿಕ್ ಡೈರೆಕ್ಟರ್ಸು, ಅವ್ರ ಮಕ್ಕಳಿಗೆಲ್ಲ ಸಾಧು ಕೋಗಿಲ ಸರ್ ಮಗ ಅಥವಾ ಬೇರೆಯವರು, ಈಗ ಹರಿಕೃಷ್ಣ ಸರ್ ಮಗ, ಅವ್ರಿಗೆಲ್ಲ ರವಿ ಸರ್ ಟ್ರೈನ್ ಮಾಡ್ತಾ ಇರೋದು, ರವಿ ಕಶ್ಯಪ್ ಸರ್. ಆಶಮ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಇನ್ನೊಬ್ಬ ಇದ್ದಾನೆ ನಮ್ಮ ಚಿಕ್ಕ ಮಗ, ಬರಲಿ. ಅವನು ಸ್ಕೂಲ್ಗೆ ಹೋಗಿದ್ದಾನೆ, ಇನ್ನೇನೋ ಬರ್ತಾನೆ, ಅವನು ಜಾಯ್ನ್ ಆಗ್ತಾನೆ. 8th ಸ್ಟ್ಯಾಂಡರ್ಡ್ ಅವನು. ಅವನು ಇವನ್ ಥರನೇ ಟ್ಯಾಲೆಂಟ್. ಅವನು ಓದ್ಬಿಡ್ತಾನೆ. ಮಗ ಬಂದ ಅವನೇ ನಮ್ಮ ದೀಪಕ್ ಪ್ಯಾನ್ ಮಾಡಿ ಬಂದರು. ಏನು ನಿಮ್ಮ ಹೆಸರು?
ಅರ್ಜುನ್ ಅರ್ಜುನ್ ಹೆಗಡೆ. ಅರ್ಜುನ್ ಹೆಗಡೆ ಹೆಗಡೆ ಅನ್ನೋದು ಬಿಡಬಾರ್ದು. ಆಮೇಲೆ ಅಪ್ಪನ ಹೆಸರು ಮಾಡಿದ್ಮೇಲೆ ಆಮೇಲೆ ಒಂದು ಸರ್ನೇಮ್ ಬರುತ್ತೆ. ಈಗ ಅಪ್ಪು ವೆಂಕಟೇಶ್ ಅಂತ ಹಿಂಗ್ ಬಂದಿದೆ. ಸೊ ನೀವು ಸಿಕ್ಕಾಪಟ್ಟೆ ಕೀಬೋರ್ಡ್ ಎಲ್ಲ ಚೆನ್ನಾಗಿ ನುಡಿಸ್ತೀರಾ, ಸಂಗೀತ ಎಲ್ಲ ಚೆನ್ನಾಗಿ 12 ಇಯರ್ಸಿಂದ ಕಲಿತಾ ಇದ್ದೀನಿ ಸಂಗೀತನ. ಹೌದಾ? ಆ, ಸರ್ಪ್ರೈಸಿಂಗ್ ಅನ್ಸುತ್ತೆ. ಹೌದು ಸರ್, ಹೌದು. ಒಳಗೆ ಬಂದ ತಕ್ಷಣ ನನ್ನ ಹಿಂಗ್ ಹಿಡ್ಕೊಂಡು ಕೂರಿಸಿದ್ರಲ್ಲ ಅಂತ. ಯಾವಾಗ ಹೇಳ್ತೀವಿ? ಒಂದ್ ಸೆಕೆಂಡ್. ಮಾಯತೀತ ಸ್ವರೂಪಿಣಿ ಮಾಯತೀತ ಸ್ವರೂಪಿಣಿ ನನ್ನು ಬ್ರೋವರೆ ಮಾಯತೀತ ಸ್ವರೂಪಿಣಿ ನನ್ನು ಬ್ರೋವರೆ ಮಹಾತ್ರಿಪುರ ಸುಂದರಿ ಶಂಕರಿ ಕಾಯಜುನಿ ವೈರಿಕೆ ಪ್ರಾಣಕಾಂತ ಬೃಹದೀಶ್ವರಿ ಕೃಪ ಸೇವಲನು ಶ್ರೀ ಗುರು ಗುಹ ಸಾಮಿಕೇನ ದಾಸುಡೈತಿ ಮಗರಿ ಸರಿ ಮಾಗರಿ ಸರಿ ಸರಿ ಗಮ ಬಮ ಗಮ ಪದ ನಿ ಸರಿ ನಿದ ಧನಿ ಪದ ಮಬ ಗಮ ಪನಿ ದಪ ಮ ದಪ ಮ ಗಮ ಗರಿ ಜನಿ ಮಾಯ ತೀತ ಸ್ವರೂಪಿಣಿ ಆ ಆ ಆ ಆ ಸಂಗೀತ ಕಲ್ತವ್ರದ್ದು ಹೀಗೆ ಇರುತ್ತೆ ನೋಡಿ, ಎಷ್ಟು ಸ್ಪಾಂಟೇನಿಟಿ. ಸ್ಕೂಲಿಂದ ಬಂದ ತಕ್ಷಣ ಹಂಗೆ ನುಡಿಸಿ ಅಂದ ತಕ್ಷಣ ನುಡಿಸಿದ್ರು, ಹಂಗೆ ಟರ್ನ್ ಆಗ್ಬಿಡೋದು. ಹಂಗೆ ಅದು ಯಾವುದೇ ಪ್ರಿಪ್ರೇಷನ್ಸ್ ಬೇಕಾಗಿಲ್ಲ. ಒಳಗಡೆ ಆಳವಾಗಿ ಏನಾದ್ರೂ ಒಂದು ವಿಚಾರ ಹೋದ್ರೆ ಅದು ಹೇಗೆ ಸಲೀಸಾಗಿ ಸಹಜವಾಗಿ ಬಂದ್ಬಿಡುತ್ತೆ ಅನ್ನೋದಕ್ಕೆ ಒಳ್ಳೇದು. ಸಂಗೀತ ಕ್ಷೇತ್ರದಲ್ಲಿ ಇಬ್ರು ಹೋಗ್ತಾರೆ ಸರ್, ಇಬ್ರು ಸಂಗೀತ ಕ್ಷೇತ್ರಕ್ಕೆ ಇಬ್ರು ಸಂಗೀತ ಹೋಗ್ತಾರೆ. ಸರ್. ಅಲ್ಲಿ ಇನ್ನೊಂದು ಆಶ್ಚರ್ಯ ಏನ್ ಗೊತ್ತಾ ಸರ್, ಸುಮಾರು ಜನ ನೀವು ಫೈಟ್ ಮಾಸ್ಟ್ರು, ನಿಮ್ಮ ಮಕ್ಳು ಹೆಂಗೆ ಸಂಗೀತ ಅದು ನನಗೂ ಅಂತ ಅದು ನನಗೆ ಗೊತ್ತಿಲ್ಲ ಸರ್. ಯಾಕಂದ್ರೆ ಅದು ನನ್ನ ರಾಯರ ಒಂದು ಕೃಪೆ. ಓಕೆ. ಯಾಕಂತಂದ್ರೆ ನಮ್ಮ ಮನೇಲಿ ಬಂದು ನಮ್ಮ ಮಿಸ್ಸಸ್ ಅವರು ಹುಣಸೂರವರು ಸರ್, ಕಲ್ಕುಣಿಕೆ ಅಂತೇಳಿ. ನಾವು ಹೆಂಡತಿ ಬಂದು ಹುಣಸೂರವರು. ಅವರು ಮದುವೆಕ್ಕಿಂತ ಮುಂಚೆ ನಾನು ಸಿಂಗರ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಮಿಸ್ಸಸ್ಗೆ. ಆದರೆ ವಿಲೇಜಲ್ಲಿ ಗೊತ್ತಲ್ಲ ಸರ್, ಅಲ್ಲಿ ಪಾಪ ತುಂಬ ಬಡತನ, ಆ ಕಡೆ ಆಗಲ್ಲ. ಈಗ ಬೆಂಗಳೂರಲ್ಲಿ ಬಂದು ಇದು ಮಾಡಿ ಅಲ್ಲಿ ತುಂಬ ಹೌದು ಅಷ್ಟು ಇದಿಲ್ಲ ಸರ್. ಹೌದು. ಆಮೇಲೆ ಅವರು ಸಂಗೀತ ಕಲ್ತ್ಕೊಂಡು ಮಾಡಿ ಒಂದು ಅಷ್ಟೊಂದು ಬ್ಯಾಕ್ಗ್ರೌಂಡ್ ಇದ್ದಿರಲಿಲ್ಲ ಸರ್. ಅದಾದ್ಮೇಲೆ ನಾನು ಏನೇ ಸ್ಟಂಟ್ ಕಲ್ತ್ರು ನನಗೆ ಒಂದು ಹಾಡಲ್ಲಿ ತುಂಬ ಆಸಕ್ತಿ. ಯಾಕೆಂದ್ರೆ ನಮ್ಮ ತಂದೆಯವರು ಡ್ರಾಮಾ ಆರ್ಟಿಸ್ಟ್, ಅವರು ನಾಟಕದಲ್ಲಿ ತುಂಬ ಅದ್ಭುತವಾಗಿ ಹಾಡಿರ್ತಾರೆ ನಮ್ಮ ತಂದೆ. ಸೊ ಅದನ್ನ ನೋಡ್ಕೊಂಡು ಮತ್ತೆ ಇನ್ನೊರ ಜೊತೆಗೆ ನಾನು ಅಣ್ಣವ್ರ ಫ್ಯಾನ್ ಬೇರೆ, ಅಣ್ಣವರ ಒಂದು ಗಾಯನ, ಆಮೇಲೆ ರಾಯರ ಒಂದು ಅವ್ರಿಗೆ ಸಂಗೀತ ಅಂದ್ರೆ ಸಂಗೀತ ಪ್ರಿಯರು ರಾಯರು. ಸೊ ನಾವು ಅವರು ಹೌದು ರಾಯರ ಭಕ್ತರು. ಸೊ ಅವ್ರಿಗೆ ರಾಯರಿಗೆ ಸಂಗೀತ ಅಂದ್ರೆ ಆಸೆ. ಇದೆಲ್ಲ ಏನಾಯಿತು, ನಾನು ಮದುವೆ ಆದಾಗ ನನ್ನ ಹೆಂಡತಿಗೆ ನಾವು ಮಾತಾಡ್ಕೊಂಡಿದ್ದು ಒಂದು ಏನಂದರೆ, ನನಗೆ ಆಲ್ರೆಡಿ ಹೆಂಗಾಗಿದೆ ಗೊತ್ತಾ ಸರ್, ಕೈ ಫ್ರ್ಯಾಕ್ಚರ್ ಆಗಿ ಬಾಡಿಲಿ ಒಂದು 7-8 ಕಡೆ ಫ್ರ್ಯಾಕ್ಚರ್ ಆಗಿದೆ. ಸೊ ಇದು ಬೇಡ ಮಕ್ಕಳಿಗೆ. ಸೊ ಸಂಗೀತದಲ್ಲಿ ಅವ್ರನ್ನ ಇದು ಮಾಡೋಣ ಅಂತೇಳಿ ಅವ್ರಿಗೆ ಚಿಕ್ಕದಿಂದನೂ ಆ ಫೈಟ್ ಕಡೆ ಗಮನ ಕೊಡ್ದಿರ ಈ ಕಡೆನೇ ನಾನು ಕರ್ಕೊಂಡ್ಬಂದು ಮ್ಯೂಸಿಕ್ಗೆ ಕಲಿಸ್ಬೇಕು ಅಂತ ಚಿಕ್ಕದ್ರಿಂದನೂ ಇವ್ರಿಗೆ ಹಂಗೆ ಅಭ್ಯಾಸ ಮಾಡಿಸ್ತೀನಿ. ಒಳ್ಳೇದಾಗಲಿ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ, ಇಷ್ಟೊತ್ತು ಅಪ್ಪು ವೆಂಕಟೇಶ್ ಅವರ ಅಂದರೆ ಮನೆಯೊಳಗಡೆ ಒಂದು ಸಣ್ಣ ಪರಿಚಯ, ಕಿರು ಪರಿಚಯ, ಒಂದಷ್ಟು ಅವ್ರ ಮನೆಯಲ್ಲಿ ಕಾಣಿಸಿದಂತಹ ಭಾವಚಿತ್ರಗಳು, ಅವರ ಮಕ್ಕಳ
ಈ ಸಂಗೀತ ಪ್ರತಿಭೆ ಇದನ್ನೆಲ್ಲದ ಒಂದು ಕಿರು ಪರಿಚಯ ಮಾಡಿಕೊಟ್ರು. ಆದರೆ ಅವ್ರ ಜರ್ನಿ ಕೇಳ್ತಾ ಹೋದರೆ ಬಹಳ ದೊಡ್ಡದು. ಅದು 30 ವರ್ಷ ಇಂಡಸ್ಟ್ರಿ ಅವರು ಬಂದು 30 ವರ್ಷ ಆಯಿತು. ಸೊ 35. ನೋಡಿ 35 ವರ್ಷ ಆಯಿತು. ಸೊ ಸಿನಿಮಾದಲ್ಲಿ ನಟರಾಗಿ ಕೆಲಸ ಮಾಡಿದ್ದಾರೆ. ಹೌದು. ಸೊ ಸಾಕಷ್ಟು ಹೀರೋಗಳಿಗೆ ಜಿಮ್ನಾಸ್ಟಿಕ್ಕು, ಫೈಟು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಬಹಳಷ್ಟು ವಿಚಾರಗಳಿದೆ ಒಳಗಡೆ, ಅದನ್ನು ಇನ್ ಡೀಟೇಲ್ ಆಗಿ ಅವರು ಈಗ ಹೇಳ್ತಾ ಹೋಗ್ತಾರೆ. ಸರ್ ನಿಮ್ಮ ಜರ್ನಿನ ಒಂದಷ್ಟು ಕೇಳಬೇಕು ಅಂತ ಖಂಡಿತ. ನನಗೆ. ಖಂಡಿತ ಕೇಳೋಣ. ಎಸ್, ಬನ್ನಿ. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇವತ್ತು ಅವರೇನು ನಮಗೆ ಪ್ರಶ್ನೆಗಳು ಕೇಳಿದ್ದಾರೆ, ಪ್ರತಿಯೊಂದಕ್ಕೂ ಪುನೀತ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ, ಅವರ ಒಂದು ಜರ್ನಿ ಏನಿದೆ ಪ್ರತಿಯೊಂದು ಇಲ್ಲಿ ಈ ನಮ್ಮ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಹೇಳಿದ್ದೀನಿ. ದಯವಿಟ್ಟು ಅದನ್ನು ನೋಡಿ ನಿಮಗೆ ತಿಳಿದಂಥದ್ದು ನೀವು ಕಮೆಂಟ್ ಮಾಡ್ಬೋದು. ನಮಸ್ಕಾರ.